ನಮಸ್ಕಾರ, ನಾನು ಚಂದ್ರಪ್ರಭು. ನಾನು ಸಂಧ್ಯಾ ಪ್ರಭು. ನಿಮಗೆ ಇನ್ನೊಂದ್ಸರಿ ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ಸ್ವಾಗತ. ನಾವೀಗ ಹಳೇಬೀಡಿನಲ್ಲಿರೋ ಒಂದು ಹೋಟೆಲ್ಗೆ ಬಂದಿದ್ದೀವಿ ಊಟಕ್ಕೆ. ಹೋಟೆಲ್ ಹೆಸರು ಐತಿಹ್ಯ ಕಲಾ ಅಂತ. ಹಳೆಯಲ್ಲೇ ಊಟ ಎಲ್ಲ ಯಾವ ಥರ ಇದೆ ಅಂತ ನೋಡಬೇಕು. ಬನ್ನಿ, ನೀವು ಬನ್ನಿ, ಹೋಗುವ. ನೋಡಿ, ನಾವೀಗ ಹೋಟ್ಲ್ ಒಳಗೆ ಬಂದಿದ್ದೇವೆ. ಇಲ್ಲಿ ಇವರು ಒಂದು ಮೆನು ಹಾಕಿದ್ದಾರೆ, ಸ್ವದೇಶಿ ಮೀಲ್ ಅಂತ ಹೇಳಿಬಿಟ್ಟು. ಇಷ್ಟೆಲ್ಲ ಐಟಮ್ ಇದೆ ನೋಡಿ, ಇಲ್ಲಿ ಮೆನುವಲ್ಲಿದೆ ನೋಡಿ ಎಲ್ಲ ಐಟಮ್ಸ್. ಇದೆಲ್ಲ ಸೇರಿ 200 ರೂಪಾಯಿ ಈ ಊಟಕ್ಕೆ. ನೋಡಿ, ಹೋಟ್ಲ ಆಂಬಿಯನ್ಸ್ ಭಾಳ ಚೆನ್ನಾಗಿದೆ. ಬರುವಾಗಲೇ ಒಂಥರ ಭಾಳ ಖುಷಿ ಆಗ್ತದೆ. ಒಂಥರ ನಮ್ಮ ವಿಲೇಜಲ್ಲೆಲ್ಲ ಇದೆ ಅಲ್ಲ, ಹಟ್ ಸಿಸ್ಟಮ್ ಇದೆ. ನಮಸ್ಕಾರ ಸರ್, ನಾನು ಚಂದ್ರಪ್ರಭು ಅಂತೇಳಿ ಬ್ಯಾಂಗ್ಳೂರಿಂದ ಬಂದಿದ್ದು. ನಮ್ಮದು ಟ್ರಾವೆಲಿಂಗ್ ಒಂದು ವ್ಲಾಗ್ ಇದೆ. ತಮ್ಮ ಹೆಸರು ಸರ್? ಸುನಿಲ್ ಕುಮಾರ್. ನೀವು ಓನರ್ ಅಲ್ವಾ? ಓಕೆ. ಎಷ್ಟು ಟೈಮ್ ಆಯಿತು ಸರ್ ಇದಾಗಿ? ಆಲ್ಮೋಸ್ಟ್ 3 years. ಓಕೆ. ನಾವೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹಾಗೆ ನನ್ನ ಮಿಸ್ಸಸ್ ಹೇಳಿದ್ಲು, ಊಟಕ್ಕೆ ಇಲ್ಲೇ ಹೋಗುವ ನಾವು, ಬಾಳೆ ಎಲೆಯಲ್ಲಿ ಊಟ ಇದೆ ಅಂತ ಹೇಳಿದ್ರು. ಹಾಗೆ ಈಗ ಬಂದಿದ್ದೇವೆ ಊಟಕ್ಕೆ. ಒಂದ್ಸರಿ ಎಲ್ಲ ನೋಡ್ಕೊಂಬರ್ತೇವೆ. ನೋಡಿ, ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿಗ ಒಂದೊಂದೇ ತಂದಿಟ್ಟಿದ್ದಾರೆ. ಇದು ಹೆಂಗೆ ಪ್ರೊನೌನ್ಸ್ ಮಾಡೋದು? ಇತಿಹಾಸ ಕಲಾನ ಐತಿಹ್ಯ ಕಲಾನ? ಹೆಂಗೆ? ಇತಿಹಾಸ ಕಲಾ. ಐತಿಹಾಸಿಕ ಕಲೆ, ಅದಕ್ಕೆ ಅವರು ಅದು ಮಿಕ್ಸ್ ಮಾಡಿ ಆ ತರ ಇಟ್ಟಿದ್ದಾರೆ. ಓಕೆ. ಓಹೋ, ಅಂದ್ರೆ ನೀವು ಟ್ರೆಡಿಷನಲ್ ಫುಡ್ ಕೊಡ್ತೀರಿ ಇಲ್ಲಿ ನಮ್ಗೆ. ಓಕೆ ಓಕೆ, ಸರಿ. ಹಾಗಾದ್ರೆ ನಾವೀಗ ಒಂದು ಊಟ ಮಾಡುವ, ಆಗ್ಲಿಕ್ಕಿಲ್ವಾ? ಹೋಗುವ. ಸರಿ ಮೇಡಮ್, ಒಂದು ಊಟ, ಇನ್ನೊಂದು ಅಕ್ಕಿ ರೊಟ್ಟಿ ಕೊಟ್ಬಿಡಿ. ಓಕೆ. ಆಂಬಿಯನ್ಸ್ ಬಹಳ ಚೆನ್ನಾಗಿದೆ ಅಲ್ಲ ಹೋಟ್ಲಿದ್ದು? ಫಸ್ಟ್ ಕ್ಲಾಸ್ ಇದೆ. ತರಾನೇ ಊಟನೂ ಚೆನ್ನಾಗಿತ್ತಲ್ಲ? ನಿನ್ಗೆ ಹೆಂಗಾಯ್ತು ಊಟ? ಐಟಮ್ಸ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ನನಗೆ ಕಾಳು ಪಲ್ಯ ಮತ್ತೆ ರೊಟ್ಟಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ವೀಟ್ ಚೆನ್ನಾಗಿತ್ತು. ಹೋಳಿಗೆ ಬಹಳ ಚೆನ್ನಾಗಿತ್ತು. ಪುಳಿಯೋಗರೆ ಚೆನ್ನಾಗಿತ್ತು. ಪುಳಿಯೋಗರೆ ಅಂತೂ ಟಾಪ್ ಇತ್ತು, ಬಹಳ ಚೆನ್ನಾಗಿತ್ತು. ಸೊ ಟೋಟಲಿ ಐಟಮ್ ಚೆನ್ನಾಗಿತ್ತಲ್ಲ ಎಲ್ಲ. ಹಳೇಬೀಡಿಗೆ ಬಂದ್ರೆ ಡೆಫಿನೆಟ್ಲಿ ಇಲ್ಲಿ ಭೇಟಿ ಮಾಡ್ಲೇಬೇಕು. ಇಲ್ಲಿ 11:30 ಸಂಜೆ 5 ಗಂಟೆವರೆಗೂ ಬರೀ ಲಂಚ್ ಮಾತ್ರ. ಇವ್ರದ್ದು ಬ್ರೇಕ್ಫಾಸ್ಟ್ ಮತ್ತೆ ಅಲಕಾಟೆ ಎಲ್ಲ ಏನೂ ಇಲ್ಲ, ಫಿಕ್ಸ್ಡ್ ಮೆನು, ಊಟ ಮಾತ್ರ. ಯಾಕಂದ್ರೆ ಈಗ ಇಲ್ಲೇನಾಗ್ತದೆ ಅಂದ್ರೆ, ಈ ಹಳೇಬೀಡು ಬೇಲೂರು ಕಡೆ ಎಲ್ಲ ಬಂದ್ರೆ ಜಾಸ್ತಿ ಹೋಟ್ಲ್ಗಳಿರಲ್ಲ. ಇದ್ರೂ ನಮ್ಗೆ ಸ್ವಲ್ಪ ಈ ತರ ಬಾಳೆ ಎಲೆಯಲ್ಲಿ ಊಟ ಎಲ್ಲ ಇದ್ರೆ ಕ್ವಾಲಿಟಿ ಇರ್ತದೆ. ನಾವೀಗ ಹಿಂಗೆ ಹುಡ್ಕೊಂಡು ಬಂದ್ವಿ ನೋಡಿ. ಕರೆಕ್ಟ್, ಆ ತರ. ಇದು ಆಂಬಿಯನ್ಸ್ ಚೆನ್ನಾಗಿದೆ ನೋಡಿ. ಅಲ್ಲಿ ಔಟ್ ಸೈಡ್ ನೋಡಿ ಕಾರ್ಟ್ ಎಲ್ಲ ಇಟ್ಟಿದ್ದಾರೆ, ಬುಲ್ಲಕ್ ಕಾರ್ಟ್. ಇತಿಹಾಕಲ ಹೋಟೆಲ್ ಹೊಯ್ಸಳೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್ ಹಿಂದೆನೇ ಇದೆ. ಅಂದ್ರೆ ಬ್ಯಾಂಗ್ಳೂರಿಂದ ನಾವು ಬರಬೇಕಾದ್ರೆ ನಮಗೆ ಫಸ್ಟ್ಗೆ ಈ ಹೋಟ್ಲ್ ಸಿಗ್ತದೆ. ಆ ನಂತರ 1 ಕಿಲೋಮೀಟರ್ ಹೋದ್ರೆ ಈ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ ಇದೆ ನೋಡಿ. ಬಾಳೆ ಎಲೆ ಊಟ ಅಂತ ಹಾಕಿದ್ದಾರೆ, ಬಹಳ ಚೆನ್ನಾಗಿದೆ. ನಾವೀಗ ಊಟ ಎಲ್ಲ ಮುಗಿಸಿ ಬಂದ್ವಿ. ಪ್ರತಿಯೊಂದು ಐಟಮ್ ಕೂಡ ಬಹಳ ರುಚಿ ರುಚಿ ಇದೆ. ನನ್ನ ಫ್ರೆಂಡ್ಸ್ಗಳಿಗೆ ನಾನು ಏನು ಹೇಳೋದಂದ್ರೆ, ಈ ಹಳೇಬೀಡು ಕಡೆ ಬಂದ್ರೆ ಇಲ್ಲಿ ಮಿಸ್ ಮಾಡಬೇಡಿ ಈ ಹೋಟೆಲ್. ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದಂಗೆನೆ ಆಗ್ತದೆ ಇದು.
ಈ ಹೋಟೆಲ್ಗೆ ಬರಬೇಕಾದ್ರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಹೋಟೆಲಿದ್ದು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಈ ಇತಿಹಾಕಲಾ ಹೋಟೆಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.